ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇಂದಿನ ಈ ವಿಡಿಯೋದಲ್ಲಿ ನಾನು ತುಂಬಾ ಡಿಫ್ರೆಂಟ್ ಆದ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಪ್ರತಿ ಶನಿವಾರ ನಮ್ಮ ಸ್ಕೂಲಲ್ಲಿ ಟೀಚರ್ ಟ್ರೈನಿಂಗನ್ನು ಅರೇಂಜ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಟ್ರೈನಿಂಗಲ್ಲಿ ಮೋಟಿವೇಶ್ನಲ್ ಸ್ಪೀಕರ್ಸ್ ಎಲ್ಲ ಬರ್ತಾರೆ, ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಆ ಒಂದು ಲಾಸ್ಟ್ ಸ್ಯಾಟರ್ಡೇ ಏನಾಯ್ತಲ್ಲ, ಆ ಒಂದು ಸೆಷನಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ತುಂಬಾ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಇದು. ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಒಂದು ಸ್ಟೋರಿ ಇದೆ, ಒಂದು ಕತೆ, ಒಂದು ಚಿಕ್ಕ ಕತೆ. ಆ ಕಥೆಯಲ್ಲಿ ಏನಾಗುತ್ತೆ ಅಂತಂದರೆ, 2 ಜಿಂಕೆಗಳು ನೀರು ಕುಡಿಯೋದಕ್ಕೆ ಒಂದು ನದಿ ಹತ್ರ ಹೋಗ್ತವೆ. ಆ ನದಿ ಹತ್ರ ಹೋದಾಗ ಮೊದಲನೇ ಜಿಂಕೆ ಹೇಳುತ್ತೆ 2ನೇ ಜಿಂಕೆಗೆ, ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದು ಕಲ್ಲಲ್ಲ ಮೊಸಳೆ ಅಂಥೇಳಿ. ಅದಕ್ಕೆ 2ನೇ ಜಿಂಕೆ ಹೇಳುತ್ತೆ, ಅಲ್ಲ ಅದು ಕಲ್ಲೇ ಮೊಸಳೆ ಅಲ್ಲ ಅಂತ. ಅದಕ್ಕೆ ಮೊದಲನೇ ಜಿಂಕೆ ಹೇಳುತ್ತೆ, ಇಲ್ಲ, ನಿನ್ನೆ ನಾನು ನೋಡಿದ್ದೆ, ಅದು ಈಜಾಡ್ತಾ ಇತ್ತು, ಅದು ಮೊಸಳೆ ಕಲ್ಲಲ್ಲ ಅಂತ. ಅದಕ್ಕೆ 2ನೇ ಜಿಂಕೆ ಹೇಳುತ್ತೆ, ಅಲ್ಲ, ಅದು ಕಲ್ಲೇ ಇದೆ, ನಿನಗೆ ತಲೆ ಸರಿ ಇಲ್ಲ ಅಂಥೇಳಿ. ಅದಕ್ಕೆ ಇಲ್ಲ, ಇದು ಕಲ್ಲಲ್ಲ ಮೊಸಳೆನೇ ಅಂತ ಪ್ರೂವ್ ಮಾಡೋದಕ್ಕೆ ಮೊದಲನೇ ಜಿಂಕೆ ನದಿಗೆ ಹಾರುತ್ತೆ. ನದಿಗೆ ಹಾರಿದ ತಕ್ಷಣವೇ ಆ ಮೊಸಳೆ ಏನಿರುತ್ತಲ್ಲ, ಮೊಸಳೆ ಬಂದುಬಿಟ್ಟು ಈ ಮೊದಲನೇ ಜಿಂಕೆಯನ್ನು ತಿನ್ನುತ್ತೆ. ಸೊ ಇದರ ಒಂದು ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ನೀವು ತಿಳ್ಕೊಂಡ್ರೆ, ಡೋಂಟ್ ಟ್ರೈ ಟು ಪ್ರೂವ್ ಎನಿಥಿಂಗ್ ಟು ಅದರ್ಸ್. ನಿಮಗೆ ಗೊತ್ತಿದೆ ಈ ವ್ಯಕ್ತಿ ಯಾವ ರೀತಿ ಇದ್ದಾರೆ ಅಂಥೇಳಿ. ನಿಮಗೆ ಗೊತ್ತಾದಾಗ ನೀವು ದೂರ ಇರಿ. ಸೊ ಡೋಂಟ್ ಟ್ರೈ ಟು ಪ್ರೂವ್. ಬೇರೆಯವ್ರಿಗೆ ಇಲ್ಲ ಇವ್ರು ಮೊಸಳೆ ಥರ ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಿಮ್ಮನ್ನು ನೀವೇ ಒಂದು ವಿನಾಶದ ಹಾದಿಯಲ್ಲಿ ತೆಗೆದುಕೊಂಡು ಹೋಗಬೇಡಿ ಅಂಥೇಳಿ. ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಯೂಶ್ವಲಿ ಕೆಲವೊಬ್ಬರು ವ್ಯಕ್ತಿಗಳಿರ್ತಾರೆ, ಅವರ ನೇಚರ್, ಪ್ರತಿಯೊಬ್ಬರ ನೇಚರ್ ಒಬ್ರೊಬ್ರ ಜೊತೆ ಒಂದೊಂದು ಥರ ಇರುತ್ತೆ. ಬೇರೆ ಬೇರೆ ರೀತಿಯಾಗಿ ಅವ್ರು ಬಿಹೇವ್ ಮಾಡ್ತಾರೆ. ಸೊ ಯಾರೇ ಆಗಿರ್ಬೋದು, ಸೊ ಅವರ ನೇಚರ್ ಒಬ್ರ ಜೊತೆ ಒಂಥರ ಇರುತ್ತೆ, ಇನ್ನೊಬ್ರ ಜೊತೆ ಇನ್ನೊಂದು ಥರ ಇರುತ್ತೆ. ಇವ್ರ ಜೊತೆ ಯಾಕೆ ಈ ಥರ ಇದ್ದಾರೆ, ನನ್ನ ಜೊತೆ ಯಾಕೆ ಈ ಥರ ಇದ್ದಾರೆ ಅಂತೇಳಿ ಥಿಂಕ್ ಮಾಡೋದು ಕೂಡ ತಪ್ಪಾಗುತ್ತೆ. ಯಾಕೆಂದರೆ ಅವರವರು ಕಂಡಂತೆ ಅವರವರ ಒಂದು ಎಕ್ಸ್ಪೀರಿಯನ್ಸಿಂದ ಅವರು ಆ ವ್ಯಕ್ತಿಯನ್ನು ಜಡ್ಜ್ ಮಾಡ್ತಾರೆ. ಇಲ್ಲ, ನೀ ತಿಳ್ಕೊಂಡಿರೋ ರೀತಿಯಲ್ಲಿ ಈ ವ್ಯಕ್ತಿ ಇಲ್ಲ ಅಂತ ಬೇರೆಯವ್ರಿಗೆ ಕನ್ವಿನ್ಸ್ ಮಾಡೋ ಬದಲು ಈ ವ್ಯಕ್ತಿ ಇಷ್ಟೇ ಅಂಥೇಳಿ ನೀವು ತಿಳ್ಕೊಂಡ್ರೆ ನಿಮ್ಮ ಒಂದು ಮೆಂಟಲ್ ಪೀಸ್ ಏನಿರುತ್ತಲ್ಲ ತುಂಬಾ ಒಂದು ರಿಲ್ಯಾಕ್ಸ್ ಆಗುತ್ತೆ. ಈ ವ್ಯಕ್ತಿ ಯಾಕೆ ನನ್ನ ಜೊತೆ ಹೀಗೆ ಅನ್ನೋದು ಅಂದರೆ ಅವರ ಒಂದು ಬಿಹೇವಿಯರ್ ಅಷ್ಟೇ. ಫಾರ್ ಎಕ್ಸಾಂಪಲ್, ತುಂಬ ಇನ್ಲಾಸ್ ಇರ್ತಾರೆ. ಸೊ ಅವ್ರಿಗೆ ಡಾಟರ್ ಆ್ಯಂಡ್ ಸನ್ ಇರ್ತಾರೆ. ಸೊ ದೇರ್ ರಿಲೇಷನ್ಶಿಪ್ ವಿತ್ ಡಾಟರ್ ಆ್ಯಂಡ್ ದೇರ್ ಇನ್ಲಾಸ್ ಇಸ್ ಡಿಫ್ರೆಂಟ್. ರಿಲೇಷನ್ಶಿಪ್ ವಿತ್ ಡಾಟರ್ ಇನ್ ಲಾ ಇಸ್ ಡಿಫ್ರೆಂಟ್. ದೇ ಮೈಟ್ ಬಿ ದ ಸೇಮ್ ಇನ್ ಲಾಸ್, ಆದರೆ ಅವರ ಒಂದು ರಿಲೇಷನ್ ಡಿಫ್ರೆಂಟ್ ಇರುತ್ತೆ. ಸೊ ಯಾಕೆ ಹೀಗೆ ಅಂಥೇಳಿ ಚಿಂತೆ ಮಾಡೋ ಬದಲು, ಅಥವಾ ಇವ್ರು ಈ ರೀತಿ ಅಂಥೇಳಿ ಬೇರೆಯವ್ರಿಗೆ ಪ್ರೂವ್ ಮಾಡೋ ಬದಲು, ಯು ಸೆಟ್ ಯುವರ್ ಬೌಂಡ್ರೀಸ್ ಆ್ಯಂಡ್ ಬಿ ಇನ್ ಪೀಸ್. ಸೊ ತುಂಬಾ ಅಂದರೆ ಇದಂತಾರೆ ಮೈಂಡ್ ಓಪನಿಂಗ್ ಸ್ಟೋರಿ ಇತ್ತಿದ್ದು. ನನಗಂತೂ ಸ್ಪೆಷಲಿ ತುಂಬ ಯೂಸ್ಫುಲ್ ಆಯಿತು. ಅದಕ್ಕೆ ಈ ವಿಡಿಯೋ ಮಾಡಿ ಸ್ಪೆಷಲಿ ಈ ಸ್ಟೋರಿಯನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ, ಸ್ಪೆಷಲಿ ಫಿಮೇಲ್ಸ್ಗೆ. ಸೊ ಡೋಂಟ್ ಟ್ರೈ ಟು ಪ್ರೂವ್ yourself, don't try to prove others wrong or right to anybody. Just be yourself. Thank you for watching. Thank you.